ನಮಸ್ಕಾರ. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಪ್ರವೀಣ್. ಇವತ್ತು ನಾನು ನಿಮಗೆ ಮ್ಯಾಟ್ ಡಿಸೈನ್ ದೊಡ್ಡ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು ಪಿಂಕ್, ಯೆಲ್ಲೋ, ಗ್ರೀನ್, ಬ್ಲೂ ಹಾಗೂ ರೆಡ್ ಕಲರ್ ಸಂತದ ತಗಡನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ. ಕತ್ತರಿ, ಟಿಕ್ಲಿ ಹಾಗೂ ಹತ್ತಿಯ ಎಳೆಗಳು. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದು ಎಳೆಯನ್ನು ತೆಗೆದುಕೊಂಡು ಒಂದು ರಿಂಗನ್ನು ಮಾಡಿಕೊಳ್ಳಿ. ಇದೇ ತರಹ ಆ ರಿಂಗಿನ ಮೇಲೆ ಎರಡನೆಯ ಮತ್ತು ಮೂರನೆಯ ರಿಂಗನ್ನು ಕೂಡ ಮಾಡಿಕೊಳ್ಬೇಕು. ಪ್ರತಿಯೊಂದು ಎಳೆಯು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ಬರುವ ಹಾಗೆ ನೋಡಿಕೊಳ್ಬೇಕು. ಹಾಗಾಗಿ ಮೂರನೇ ರಿಂಗಿನ ಮೊದಲ ಭಾಗವನ್ನು ಎರಡನೇ ರಿಂಗಿನ ಕೆಳಗಡೆ ಇಡಿ. ಎರಡನೇ ರಿಂಗಿನ ಮೊದಲ ಭಾಗವನ್ನು ಒಂದನೇ ರಿಂಗಿನ ಕೆಳಗೆ ಇಡಬೇಕು. ಮಧ್ಯದಲ್ಲಿರುವ ಎರಡು ಎಳೆಗಳನ್ನು ಆಚೆ ಈಚೆ ಮಾಡಿ. ಇಷ್ಟು ಮಾಡಿಕೊಂಡ ನಂತರ ಇನ್ನು ಸುಲಭ ಇದೆ. ಮುಂದೆ ಒಂದೇ ಥರ ಡಿಸೈನ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡಿಕೊಳ್ಬಹುದು. ಈಗ ಇಲ್ಲಿ ನೋಡಿ, ಎಲ್ಲ ಎಳೆಗಳು ಒಂದು ಸಲ ಮೇಲೆ ಒಂದು ಸಲ ಕೆಳಗೆ ಬಂದಿವೆ. ಈಗ ನಾಲ್ಕನೇ ರಿಂಗನ್ನು ತೆಗೆದುಕೊಂಡು ಅದರ ಮೊದಲ ಭಾಗವನ್ನು ಮೂರನೇ ರಿಂಗಿನ ಅಡಿಯಿಂದ ಎರಡನೇ ರಿಂಗಿನ ಮೇಲ್ಭಾಗದಿಂದ ತಂದು ಒಂದನೇ ರಿಂಗಿನ ಜೊತೆಗೆ ಸೇರಿಸಿ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಈಗ ಐದನೇ ರಿಂಗನ್ನು ಮಾಡಿಕೊಳ್ಳೋಣ. ಐದನೇ ರಿಂಗಿನ ಮೊದಲ ಭಾಗವನ್ನು ನಾಲ್ಕನೇ ರಿಂಗಿನ ಅಡಿಭಾಗದಿಂದ ಮೂರನೇ ರಿಂಗಿನ ಮೇಲ್ಭಾಗದಿಂದ ತಂದು ಎರಡನೇ ರಿಂಗಿನ ಜೊತೆಗೆ ಕಟ್ಟನ್ನು ಹಾಕ್ಕೊಳ್ಬೇಕು. ಈಗ ಮುಂದಿನ ರಿಂಗನ್ನು ಮಾಡಿಕೊಳ್ಳೋಣ. ಅದರ ಮೊದಲ ಭಾಗವನ್ನು ಹಿಂದಿನ ರಿಂಗಿನ ಅಡಿಭಾಗದಿಂದ ಅದರ ಹಿಂದಿನ ಮೇಲ್ಭಾಗದಿಂದ ತಂದು ಮೂರನೇ ಹಿಂದಿನ ರಿಂಗಿನ ಜೊತೆಗೆ ಸೇರಿಸಿ ಕಟ್ಟನ್ನು ಹಾಕೊಳ್ತಾ ಹೋಗಬೇಕು. ಹೀಗೆ ಪ್ರತಿಯೊಂದು ರಿಂಗನ್ನು ಮಾಡ್ಕೊಳ್ತಾ ಬನ್ನಿ. ಎಲ್ಲ ರಿಂಗುಗಳು ಒಂದೇ ಸಮ ಇರುವಂತೆ ನೋಡಿಕೊಳ್ಳಿ. ಹೀಗೆ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟು ಉದ್ದದ ಚೈನನ್ನು ಮಾಡಿಕೊಳ್ಳಿ. ಎಕ್ಸ್ಟ್ರಾ ಇರುವಂತಹ ಹತ್ತಿಯ ಎಳೆಯನ್ನು ಕಟ್ ಮಾಡಿ ತಕ್ಕೊಳ್ಳೋಣ. ಕೊನೆಯ ರಿಂಗನ್ನು ಹಿಂಬದಿ ರಿಂಗಿನ ಅಡಿಭಾಗದಿಂದ ನುಗ್ಗಿಸಿ ಫಿನಿಶಿಂಗ್ ಕೊಡ್ಬೋದು. ಆದರೆ ನಾನಿಲ್ಲಿ ಬೇರೆ ರೀತಿ ಫಿನಿಶಿಂಗ್ ಕೊಟ್ಟಿದ್ದೇನೆ. ಎಕ್ಸ್ಟ್ರಾ ಎಳೆಯನ್ನು ಕೊನೆಯ ರಿಂಗಿನ ಅಡಿಭಾಗದಿಂದ ಅದರ ಹಿಂದಿನ ರಿಂಗಿನ ಮೇಲ್ಭಾಗದಿಂದ ತಂದು ಮೂರನೇ ರಿಂಗಿನ ಜೊತೆಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು. ಕೊನೆಯ ಎರಡು ರಿಂಗುಗಳನ್ನು ಒಟ್ಟು ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಈ ಚೈನ್ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾ ರಿಂಗನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಎರಡನೇ ರಿಂಗಿನ ಅಡಿಭಾಗದಿಂದ ತಂದು ಮೂರನೇ ರಿಂಗಿನ ಜೊತೆಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಮೊದಲನೇ ಮತ್ತು ಎರಡನೇ ರಿಂಗನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು. ನಾನು ಸ್ಕೇಲಿನಿಂದ 9 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು 9 ಇಂಚಿನಷ್ಟು ಇಟ್ಟು ಎಳೆಯನ್ನು ಮಡಚುತ್ತಾ ಹೋಗಿ. ನಮಗೆ ಚೈನಿಗೆ ಎಷ್ಟು ಪೀಸ್ಗಳು ಬೇಕೋ ಅಷ್ಟನ್ನು ನಾವು ಮಡಚುತ್ತಾ ಹೋಗಬೇಕು. ಈಗ ಪ್ರತಿ ಸೈಡಿನಲ್ಲೂ ಕೂಡ ಕತ್ತರಿಯಿಂದ ಕಟ್ ಮಾಡಿಕೊಳ್ಳೋಣ. ನಾನಿಲ್ಲಿ ನಿಮಗೆ ತೋರಿಸುವ ಸಲುವಾಗಿ 4 ಪೀಸ್ಗಳನ್ನು ಈಗ ಮಾಡಿಕೊಂಡಿದ್ದೇನೆ. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಪ್ರತಿ ರಿಂಗಿಗೂ ಎಕ್ಸ್ಟ್ರಾ ಎಳೆಯನ್ನು ಹಾಕ್ಕೊಳ್ಬೇಕು. ಅದರ ಎರಡು ದಾರವನ್ನು ಸೇರಿಸಿ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಈಗ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಎಳೆಯನ್ನು ಎರಡನೇ ರಿಂಗಿಗೆ ಹಾಕ್ಕೊಳ್ಬೇಕು. ನೋಡಿ, ಎಕ್ಸ್ಟ್ರಾ ಎಳೆ ರಿಂಗಿನ ಒಳಗಡೆ ನುಗ್ಗಿಸಲಿಕ್ಕೆ ಕಷ್ಟ ಆದರೆ ಈಗ ತೋರಿಸುತ್ತಿರುವ ಹಾಗೆ ಕತ್ತರಿಯಿಂದ ನೀಟಾಗಿ ಒಳಗಡೆ ನುಗ್ಗಿಸಬೇಕು. ನಂತರ ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಪ್ರತಿಯೊಂದು ರಿಂಗಿಗೂ ಕೂಡ ಎಕ್ಸ್ಟ್ರಾ ಎಳೆಯನ್ನು ಹಾಕ್ಕೊಳ್ತಾ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ ಹಾಕ್ಕೊಳ್ತಾ ಹೋಗಬೇಕು.
ಹೀಗೆ ಎಲ್ಲ ರಿಂಗುಗಳಿಗೂ ಕೂಡ ಮಾಡಿಕೊಳ್ಳಿ. ಈಗ 4 ಕಟ್ಟುಗಳನ್ನು ಹಾಕಿದ 8 ಎಳೆಗಳಿಗೆ ಡಿಸೈನ್ ಮಾಡ್ಕೊಳ್ತಾ ಹೋಗೋಣ. 4 ಕಟ್ಟುಗಳ ಒಂದೊಂದು ಬ್ಯಾಚ್ಗಳನ್ನು ಮಾಡ್ಕೊಳ್ತಾ ಹೋಗಬೇಕು. ಈಗ ಮೊದಲ ಸೆಟ್ಟನ್ನು ತೆಗೆದುಕೊಳ್ಳಿ. 2ನೇ ಎಳೆಯ ಮೇಲೆ 3ನೆಯ ಎಳೆಯನ್ನಿಡಿ, 4ನೇ ಎಳೆಯ ಮೇಲೆ 5ನೇ ಎಳೆಯನ್ನಿಡಿ, 6ನೇ ಎಳೆಯ ಮೇಲೆ 7ನೆಯ ಎಳೆಯನ್ನಿಡಬೇಕು. ಪ್ರತಿಯೊಂದು ಎಳೆಯು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ಬರುವ ಹಾಗೆ ಹೆಣಿತಾ ಹೋಗಿ. ಈಗ ಕೆಳಗಿನ ಲೈನ್ನಲ್ಲಿ ಮೊದಲ 2 ಎಳೆಯನ್ನು ಬಿಟ್ಟು 3ನೇ ಎಳೆಯನ್ನು 4ನೇ ಎಳೆಯ ಮೇಲೆ ಇಡಬೇಕು. 5ನೇ ಎಳೆಯನ್ನು 6ನೇ ಎಳೆಯ ಮೇಲಿಡಿ. ನಂತರ ಮಧ್ಯದ 2 ಎಳೆಯನ್ನು ಆಚೆ ಈಚೆ ಮಾಡಿ. ಈಗ ನೋಡಲಿಕ್ಕೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸುವ ಸಲುವಾಗಿ ಸ್ವಲ್ಪ ದೂರ ಹೆಣೆದುಕೊಂಡಿದ್ದೆ. ಈಗ ಅದನ್ನು ಸರಿಯಾಗಿ ಹತ್ತಿರ ಮಾಡಿಕೊಂಡಿದ್ದೇನೆ. ಈಗ ಲೆಫ್ಟ್ ಸೈಡ್ನ ಎಳೆಯನ್ನು ಮೇಲಿನಿಂದ ಹೆಣಿತಾ ಹೋಗಿ. ಒಂದು ಎಳೆ ಮೇಲೆ ಮತ್ತೊಂದು ಎಳೆ ಕೆಳಗೆ ಬರುವಂತೆ ನೋಡಿಕೊಳ್ಳಿ. ರೈಟ್ ಸೈಡ್ನ ಎಳೆಯನ್ನು ಕೆಳಗಿನಿಂದ ಹೆಣಿತಾ ಹೋಗಿ. ಇದು ವಿಡಿಯೋದಲ್ಲಿ ಸರಿ ಗೊತ್ತಾಗ್ತಾ ಇದೆ. ನಂತರ ಎಳೆಗಳನ್ನು ಹತ್ತಿರ ನೀಟಾಗಿ ಜೋಡಿಸಿ. ಪುನಃ ಲೆಫ್ಟ್ ಸೈಡ್ನ ಎಳೆಗಳನ್ನು ಮೇಲಿನಿಂದ ಹಣ್ಕೊಳ್ತಾ ಬನ್ನಿ. ರೈಟ್ ಸೈಡ್ನ ಎಳೆಗಳನ್ನು ಕೆಳಗಿನಿಂದ ಹೆಣ್ಕೊಳ್ತಾ ಹೋಗಬೇಕು. ಮಧ್ಯಭಾಗಕ್ಕೆ ಅಷ್ಟು ಹೆಣ್ಕೊಂಡಿದ್ದು ಸಾಕು. ಈಗ ಆಚೆ ಈಚೆ ಎರಡೂ ಸೈಡು ಕೂಡ ಅದೇ ಲೈನಿಗೆ ಎಳೆಗಳನ್ನು ಹೆಣ್ಕೊಳ್ತಾ ಬನ್ನಿ. ಹಾಗೆಯೇ ಲೆಫ್ಟ್ ಸೈಡ್ನ ಮೊದಲೆರಡು ಎಳೆಗಳು ರೈಟ್ ಸೈಡ್ನ ಕೊನೆಯಲ್ಲಿ ಬಂದಾಗ ಅದೆರಡಕ್ಕೂ ಕಟ್ ಹಾಕಬೇಕು. ಅದೇ ಲೈನಲ್ಲಿ ಎಲ್ಲ ಎಳೆಗಳನ್ನು ಕೂಡ ಹಣ್ಕೊಳ್ಬೇಕು. ನೋಡಿ, ರೈಟ್ ಸೈಡ್ನ 2 ಎಳೆಗಳು ಲೆಫ್ಟ್ ಸೈಡ್ನ ಕೆಳಬದಿ ಬಂದಿದೆ. ಅದಕ್ಕೆ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಈಗ 3ನೇ ಮತ್ತು 4ನೇ ಎಳೆಯನ್ನು ಸೇರಿ ಕೂಡ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಐದನೇ ಮತ್ತು 6ನೇ ಎಳೆಗೂ ಕೂಡ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. 7ನೇ ಮತ್ತು 8ನೇ ಎಳೆಗೂ ಕೂಡ ಕಟ್ಟನ್ನು ಹಾಕ್ಕೊಂಡು ಆ ಲೈನನ್ನು ಮುಗಿಸ್ತಾ ಇದ್ದೀನಿ. ಈಗ ಒಂದು ಸೆಟ್ ಆಯಿತು. ಈಗ 2ನೇ ಸೆಟ್ಟಿಗೆ 4 ಕಟ್ಟನ್ನು ಹಾಕಿದ 8 ಎಳೆಗಳನ್ನು ತೆಗೆದುಕೊಳ್ಳೋಣ. 2ನೇ ಎಳೆಯ ಮೇಲೆ 3ನೇ ಎಳೆಯನ್ನಿಡಿ. 4ನೇ ಎಳೆಯ ಮೇಲೆ 5ನೇ ಎಳೆಯನ್ನಿಡಿ. 6ನೇ ಎಳೆಯ ಮೇಲೆ 7ನೇ ಎಳೆಯನ್ನು ಇಡಬೇಕು. ಟ್ರಯಾಂಗಲ್ ಶೇಪ್ ಬರುವ ಹಾಗೆ ಹೆಣ್ಕೊಳ್ಳೋಣ. ಮೊದಲೆರಡು ಎಳೆಗಳನ್ನು ಹಾಗೆ ಬಿಟ್ಟು 3ನೇ ಎಳೆಯನ್ನು 4ನೇ ಎಳೆಯ ಮೇಲಿಡಬೇಕು. 5ನೇ ಎಳೆಯನ್ನು 6ನೇ ಎಳೆಯ ಮೇಲಿಡಿ. ಕೊನೆಯ 2 ಎಳೆಗಳು ಹಾಗೆ ಉಳಿಯುತ್ತೆ. ಮಧ್ಯದ 2 ಎಳೆಗಳನ್ನು ಆಚೆ ಈಚೆ ಮಾಡಿಕೊಂಡು ಟ್ರಯಾಂಗಲ್ ಶೇಪಿಗೆ ತಂದುಕೊಳ್ಳೋಣ. ಲೆಫ್ಟ್ ಸೈಡ್ನ ಎಳೆಗಳನ್ನು ಮೇಲಿನಿಂದ ಹೆಣ್ಕೊಳ್ತಾ ಬನ್ನಿ. ರೈಟ್ ಸೈಡ್ನ ಎಳೆಗಳನ್ನು ಕೆಳಗಡೆಯಿಂದ ಹೆಣ್ಕೊಳ್ತಾ ಹೋಗಬೇಕು. ಎಲ್ಲ ಎಳೆಗಳು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ಬರುವಂತೆ ನೋಡಿಕೊಳ್ಳಿ. ಹೀಗೆ ಕಂಟಿನ್ಯೂ ಮಾಡಿ. ಈಗ ಸೈಡ್ನಲ್ಲಿ ಬಿಟ್ಟಿರುವಂತಹ ಎಲ್ಲ ಎಳೆಗಳನ್ನು ಹೆಣೆದುಕೊಂಡು ಒಂದೇ ಲೈನಿಗೆ ತನ್ನಿ. ನೋಡಿ, ಲೆಫ್ಟ್ ಸೈಡ್ನ 2 ಎಳೆಗಳು ಕೆಳಬದಿ ರೈಟ್ ಸೈಡ್ಗೆ ಬಂದಿದೆ. ಈಗ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. 3ನೇ ಮತ್ತು 4ನೇ ಎಳೆಯನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ. ಐದನೇ ಮತ್ತು 6ನೇ ಎಳೆಯನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ.
ಲೆಫ್ಟ್ ಸೈಡ್ನ ಕೊನೆಯ 2 ಎಳೆಗಳನ್ನು ಕೂಡ ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು. ಎರಡನೇ ಸೆಟ್ ಮುಗಿದಿದೆ. ಇದೇ ತರಹ 3ನೇ ಸೆಟ್, 4ನೇ ಸೆಟ್ ಹೀಗೆ ಎಲ್ಲ ಸೆಟ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿಕೊಳ್ಬೇಕು. ಇದೇ ತರಹ ಸೆಟ್ಗಳನ್ನು ಮಾಡ್ತಾ ಹೋಗಿ ಮೇಲ್ಬದಿ ಹಾಗೆ ಕೆಳಗೂ ಕೂಡ ಮ್ಯಾಟ್ ಡಿಸೈನನ್ನೇ ಮಾಡಿಕೊಳ್ಬೇಕು. 2ನೆಯ ಎಳೆಯ ಮೇಲೆ 3ನೆಯ ಎಳೆಯನ್ನಿಡಿ, 4ನೇ ಎಳೆಯ ಮೇಲೆ 5ನೇ ಎಳೆಯನ್ನಿಡಿ, 6ನೇ ಎಳೆಯ ಮೇಲೆ 7ನೇ ಎಳೆಯನ್ನಿಡಿ. ಈಗಿನ ಲೈನಿನಲ್ಲಿ ಮೊದಲಿನ 2 ಎಳೆಗಳನ್ನು ಬಿಟ್ಟು 3ನೇ ಎಳೆಯನ್ನು 4ನೇ ಎಳೆಯ ಮೇಲಿಡಬೇಕು. 5ನೇ ಎಳೆಯನ್ನು 6ನೇ ಎಳೆಯ ಮೇಲಿಡಿ. ಈಗ ಮಧ್ಯದಲ್ಲಿರುವ 2 ಎಳೆಗಳನ್ನು ಆಚೆ ಈಚೆ ಮಾಡಿ ಎಲ್ಲ ಎಳೆಗಳನ್ನು ಹತ್ತಿರ ಹತ್ತಿರ ಟ್ರಯಾಂಗಲ್ ಶೇಪ್ನಲ್ಲಿ ಜೋಡಿಸ್ಕೊಳ್ಳೋಣ. ಲೆಫ್ಟ್ ಸೈಡ್ನ ಮೊದಲ ಎಳೆಯನ್ನು ಮೇಲೆ ಕೆಳಗೆ ಮೇಲೆ ಬರುವಂತೆ ಹೆಣಿತಾ ಹೋಗಿ. ಈಗ 2ನೇ ಸೆಟ್ನ ಮೊದಲ ಎಳೆಯನ್ನು ತೆಗೆದುಕೊಳ್ಳೋಣ. ಅದನ್ನು ಪಕ್ಕದ ಎಳೆಯ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಹೀಗೆ 5 ಸಲ ಹೆಣೆದುಕೊಳ್ಬೇಕು. ಇದು ವಿಡಿಯೋದಲ್ಲಿ ಸರಿ ಗೊತ್ತಾಗ್ತಾ ಇದೆ, ನೋಡಿಕೊಂಡು ನೀಟಾಗಿ ಮಾಡಿ. ಈಗ 2ನೇ ಸೆಟ್ನ 3ನೇ ಎಳೆಯನ್ನು ತೆಗೆದುಕೊಳ್ಳೋಣ. ಮೊದಲು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ 6 ಸಲ ಹೆಣ್ಕೊಳ್ಬೇಕು. ನೀವು ಬೇಕಾದರೆ ಇಲ್ಲಿಗೆ ಸಂತ ತಗಡು ಕಟ್ ಹಾಕ್ಬೋದು, ಅಥವಾ ಇನ್ನೂ 1 ಅಥವಾ 2 ಎಳೆಗಳನ್ನು ಸೇರಿಸಿ ಕೂಡ ಸಂತದ ತಗಡಿನಿಂದ ಕಟ್ ಹಾಕ್ಕೊಳ್ಬೋದು. ನಾನು 5ನೇ ಎಳೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ 1 ಸಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಪುನಃ ಮೇಲೆ 7 ಸಲ ಹೆಣ್ಕೊಳ್ತಾ ಇದ್ದೀನಿ. ನೋಡಲಿಕ್ಕೆ ಟ್ರಯಾಂಗಲ್ ಶೇಪ್ ಬಂದಿದೆ. ನಾನಿಲ್ಲಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ ಹಾಕ್ತಾ ಇದ್ದೀನಿ. ಪ್ರತಿ ಸಲವೂ 1 ಎಳೆ ಬಿಟ್ಟು ಮತ್ತೊಂದು ಎಳೆಯನ್ನು ಹೆಣಲಿಕ್ಕೆ ತೆಗೆದುಕೊಳ್ಬೇಕು. 7ನೇ ಎಳೆಯನ್ನು ತೆಗೆದುಕೊಳ್ಳೋಣ. ಇನ್ನು ಎಲ್ಲ ಎಳೆಯನ್ನು 7 ಸಲ ಮಾತ್ರ ಹೆಣಿಬೇಕು. ಈಗ 7ನೇ ಎಳೆಯನ್ನು ಕೂಡ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಪುನಃ ಮೇಲೆ ಒಟ್ಟು 7 ಸಲ ಹೆಣ್ಕೊಳ್ತಾ ಇದ್ದೇನೆ. ನಂತರ ಕಟ್ಟನ್ನು ಹಾಕ್ಕೊಳ್ಳೋಣ. ಪ್ರತಿ ಸಲವೂ ಕೂಡ 1 ಎಳೆಯನ್ನು ಬಿಟ್ಟು ಮತ್ತೊಂದು ಎಳೆಯನ್ನು ಹೆಣಲಿಕ್ಕೆ ತೆಗೆದುಕೊಳ್ಬೇಕು. ಅದನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಪುನಃ ಮೇಲೆ ಒಟ್ಟು 7 ಸಲ ಹೆಣಿಬೇಕು. ನಂತರ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ. ಕಂಟಿನ್ಯೂ ಮಾಡ್ತಾ ಹೋಗಿ. ಹೀಗೆ ಇಡೀ ಚೈನನ್ನು ಕೂಡ ಕಂಪ್ಲೀಟ್ ಮಾಡಿಕೊಳ್ಳಿ. ಚೈನ್ ಕಂಪ್ಲೀಟ್ ಆಗಿದೆ. ಅದರ ಮೊದಲ ಭಾಗದಲ್ಲಿ ಕೆಲವು ಎಳೆಗಳು ಹಾಗೆ ಇದೆ, ಅದನ್ನು ಈಗ ಕಂಪ್ಲೀಟ್ ಮಾಡಿಕೊಳ್ಳೋಣ. ಮೇಲಿನ ಎಳೆಯನ್ನು ತೆಗೆದುಕೊಂಡು ಮೇಲೆ ಕೆಳಗೆ ಹೆಣೆಯೋಣ. ಈಗ ಕಟ್ಟನ್ನು ಹಾಕ್ಕೊಳ್ಬೇಕು. ಪುನಃ ಮೇಲಿನ ಎಳೆಯನ್ನು ತೆಗೆದುಕೊಂಡು ಮೇಲೆ ಕೆಳಗೆ ಹೆಣಿಬೇಕು. ನಂತರ ಕಟ್ಟನ್ನು ಹಾಕ್ಕೊಳ್ಳೋಣ. ಕೊನೆಯಲ್ಲಿ ಒಂದೇ ಎಳೆ ಉಳಿದಿದೆ, ಅದಕ್ಕೂ ಕೂಡ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಂಡು ಆ ಚೈನನ್ನು ಫಿನಿಶ್ ಮಾಡ್ಕೊಳ್ತಿದ್ದೇನೆ. ಕೆಳಭಾಗದ ಎಕ್ಸ್ಟ್ರಾ ಎಳೆಗಳು ಒಂದೇ ಸಮ ಇಲ್ಲ, ಹಾಗಾಗಿ ಕತ್ತರಿಯಿಂದ ಅದನ್ನು ನೀಟಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈಗ ಚೈನ್ ಫುಲ್ ರೆಡಿಯಾಗಿದೆ. ನೀವು ಬೇಕಾದಲ್ಲಿ ಟಿಕ್ಲಿಯನ್ನು ಮಧ್ಯೆ ಮಧ್ಯೆ ಅಂಟಿಸಬಹುದು. ನೋಡಿ, ಈಗ ಮ್ಯಾಟ್ ಡಿಸೈನ್ ದೊಡ್ಡ ಗೆಜ್ಜೆ ವಸ್ತ್ರ ರೆಡಿ ಇದೆ.